ನಮಸ್ಕಾರ ಸ್ನೇಹಿತರೆ, ಇಂದು ನಾನು ಜೀವನದಲ್ಲಿ ಅವಕಾಶಗಳನ್ನು ಹೇಗೆ ಪಡೆಯಬೇಕು ಅನ್ನೋದರ ಬಗ್ಗೆ ಮಾತನಾಡುವವನಿದ್ದೇನೆ. ಬಹಳಷ್ಟು ಜನರ ಅನಿಸಿಕೆ ಏನಿರುತ್ತೆ ಎಂದರೆ, ನನಗೆ ಅವಕಾಶಗಳೇ ಸಿಗುತ್ತಿಲ್ಲ, ನನ್ನ ಟ್ಯಾಲೆಂಟ್ ಅನ್ನು ಯಾರೂ ಗುರುತಿಸುತ್ತಿಲ್ಲ. ಆದರೆ ನಿಜವಾಗಿ ಹೇಳಬೇಕೆಂದರೆ, ಯಾರು ಜೀವನದಲ್ಲಿ ಸಾಧನೆಯನ್ನು ಮಾಡಲು ಹೊರಡುವರೋ ಅವರು ಎಂದಿಗೂ ಅವಕಾಶಗಳ ಕುರಿತು ಚಿಂತಿಸುವುದಿಲ್ಲ. ಅವರು ಹೇಗೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದರ ಬಗ್ಗೆ ಮಾತ್ರ ಚಿಂತಿಸುತ್ತಿರುತ್ತಾರೆ. ಹಾಗಾದರೆ ಹೇಗೆ ಜೀವನದಲ್ಲಿ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು ಅನ್ನೋದನ್ನ 4 ಟಿಪ್ಸ್ಗಳ ಮೂಲಕ ನೋಡೋಣ. ಟಿಪ್ ನಂಬರ್ 1, ಫೇಲ್ಯೂರ್ಸ್ ಗಳಿಗೆ ಅಂಜಬೇಡಿ. ಸ್ನೇಹಿತರೆ, ನಾವು ಯಾವುದೇ ಕೆಲಸವನ್ನು ಶುರು ಮಾಡಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಮೊದಲು ಬರುವುದು ಆ ಕೆಲಸದಿಂದ ಉಂಟಾಗಬಹುದಾದ ನೆಗೆಟಿವ್ ರಿಸಲ್ಟ್ಸ್ ಗಳ ಬಗ್ಗೆ ಹೊರತು ಪಾಸಿಟಿವ್ ರಿಸಲ್ಟ್ಸ್ ಗಳ ಬಗ್ಗೆ ಅಲ್ಲ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಶುರು ಮಾಡಿದರೆ ಲಾಸ್ ಆಗುವುದೇನೋ ಅಂತ, ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ವ್ಯೂಸ್ ಬರುವುದಿಲ್ಲವೇನೋ ಅಂತ. ಹೀಗೆ ನಮ್ಮ ಮೈಂಡ್ ನೆಗೆಟಿವ್ ವಿಚಾರಗಳನ್ನು ಹೆಚ್ಚು ಆಕರ್ಷಿಸುತ್ತದೆಯೇ ಹೊರತು ಪಾಸಿಟಿವ್ ವಿಚಾರಗಳನ್ನಲ್ಲ. ಹೀಗಾಗಿ ಫ್ರೆಂಡ್ಸ್, ನೀವು ಯಾವುದೇ ಕೆಲಸವನ್ನು ಶುರು ಮಾಡಿದರೆ ಅದರಿಂದ ನಿಮ್ಮ ಲೈಫ್ ಹೇಗೆ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಚಿಂತಿಸಬೇಕೇ ಹೊರತು ನೆಗೆಟಿವ್ ವಿಚಾರಗಳತ್ತ ಅಲ್ಲ. ಟಿಪ್ ನಂಬರ್ 2, ನೆವರ್ ನೆಗ್ಲೆಕ್ಟ್ ಸ್ಮಾಲ್ ಅಪಾರ್ಚುನಿಟೀಸ್. ಬಹಳ ಜನರು ಯಾವಾಗಲೂ ದೊಡ್ಡ ಅವಕಾಶಗಳಿಗೆ ಕಾಯುತ್ತಾರೆಯೇ ಹೊರತು ಚಿಕ್ಕ ಚಿಕ್ಕ ಅವಕಾಶಗಳಿಗೆ ಅಲ್ಲ. ಆದರೆ ನೀವು ನಿಮಗೆ ಸಿಗುವ ಚಿಕ್ಕ ಚಿಕ್ಕ ಅವಕಾಶಗಳನ್ನೇ ದೊಡ್ಡ ಅವಕಾಶಗಳ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಬೇಕು. ಯಾವುದೇ ಚಿಕ್ಕ ಕೆಲಸವಾಗಿದ್ದರೂ ಸರಿ, ಅದನ್ನು ಪ್ರಾಮಾಣಿಕವಾಗಿ ಮಾಡಿ ಮುಗಿಸಬೇಕು. ನೆನಪಿಡಿ, ಈ ಜಗತ್ತಿನ ಎಲ್ಲ ಯಶಸ್ವಿ ವ್ಯಕ್ತಿಗಳು ಚಿಕ್ಕ ಚಿಕ್ಕ ಅವಕಾಶಗಳನ್ನು ಪಡೆದುಕೊಂಡೇ ಮೇಲೆ ಬಂದರೆ ಹೊರತು ಒಮ್ಮೆಲೆ ದೊಡ್ಡ ಅವಕಾಶಗಳಿಂದಲ್ಲ. ಟಿಪ್ ನಂಬರ್ 3, ನಿಮ್ಮ ಸ್ಕಿಲ್ಗಳ ಮೇಲೆ ವರ್ಕ್ ಮಾಡಿ. ಹೌದು ಫ್ರೆಂಡ್ಸ್, ಇಂದಿನ ಜಗತ್ತಿನಲ್ಲಿ ಜನರು ನಿಮ್ಮನ್ನು ಐಡೆಂಟಿಫೈ ಮಾಡುವುದು ನೀವು ಕಲಿತಂತ ಸ್ಕಿಲ್ಗಳು ಎಷ್ಟು ಪವರ್ಫುಲ್ ಮತ್ತು ಎಫೆಕ್ಟಿವ್ ಆಗಿವೆ ಅಂತ. ನೀವು ಕಲಿತಂತ ಸ್ಕಿಲ್ಗಳು ತುಂಬಾ ಜನರನ್ನು ಆಕರ್ಷಿಸುವಂತಿದ್ದರೆ ನಿಮಗೆ ದೊಡ್ಡ ಅವಕಾಶಗಳ ಬಾಗಿಲೇ ತೆರೆಯುತ್ತದೆ. ಹೀಗಾಗಿ ಇಂದಿನ ಜಗತ್ತಿನಲ್ಲಿ ಕೌಶಲ್ಯವೇ ದೊಡ್ಡ ಶಕ್ತಿ. ನೀವು ಎಷ್ಟು ಹೆಚ್ಚು ಕೌಶಲ್ಯಗಳನ್ನು ಕಲಿಯುತ್ತೀರೋ ಅಷ್ಟು ಹೆಚ್ಚು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಟಿಪ್ ನಂಬರ್ 4, ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ಸ್ನೇಹಿತರೆ, ನೀವು ಸ್ಕಿಲ್ಗಳ ಮೂಲಕ ಅವಕಾಶಗಳ ದಾರಿಯನ್ನು ಹುಡುಕುವ ಮೊದಲು ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ತುಂಬಾ ಒಳ್ಳೆಯದು. ನೀವು ಬೇರೆಯವರಿಗೆ ಏನನ್ನು ಆಫರ್ ಮಾಡುತ್ತೀರಿ ಅಂತ ತಿಳಿಯಬೇಕಾದರೆ ಮೊದಲು ನಿಮ್ಮನ್ನು ನೀವು ಅರಿತುಕೊಳ್ಳುವುದು ತುಂಬಾ ಮುಖ್ಯ. ನಿಮ್ಮ ಲೈಫ್ ಹೇಗಿದೆ, ನೀವು ಯಾವುದಕ್ಕೆ ಹೆಚ್ಚು ಬೆಲೆ ನೀಡುತ್ತೀರಿ, ನಿಮ್ಮ ಲೈಫ್ ನ ಕೋರ್ ವ್ಯಾಲ್ಯೂಸ್ ಗಳೇನು ಅನ್ನೋದನ್ನ ಒಮ್ಮೆ ನೀವು ಇಂಟ್ರೋಸ್ಪೆಕ್ಷನ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಹೀಗಾಗಿ ನೀವು ತುಂಬಾ ಒಳ್ಳೆಯ ಮೌಲ್ಯಗಳನ್ನು ಹೊಂದಿದ್ದರೆ ಆ ಮೌಲ್ಯಗಳೇ ನಿಮಗೆ ಹೆಚ್ಚು ಹೆಚ್ಚು ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತವೆ. ಸ್ನೇಹಿತರೆ, ಅವಕಾಶಗಳು ಆಕಾಶದಿಂದ ಬೀಳದೆ ಅವು ನಿಮ್ಮ ಸತತ ಪರಿಶ್ರಮ, ಕಲಿಕೆ ಮತ್ತು ಧೈರ್ಯದಿಂದ ಸೃಷ್ಟಿಯಾಗುತ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.